ನಿನ್ನೆ ಅವಿವೇಕಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬಂಡೀಪುರ ನಾಗರಹೊಳೆ ಒಳಗಡೆ ಸಫಾರಿಯನ್ನು ಹಂತವಾಗಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಕಾಡು ಕಾಯಕ್ಕೆ ನೇಮಕ ಮಾಡಿರ್ತಕ್ಕಂಥ ಮಂತ್ರಿ ಬೆಂಗಳೂರು ಕೂತ್ಕೊಂಡು ಆದೇಶ ಮಾಡ್ತಾನೆ. ನಾವು ಹೇಳ್ತಾ ಇದ್ದೀವಿ, ಈ ಒಂದು ಸಫಾರಿಯಿಂದಾಗಿ ಸುಮಾರು 4 ರಿಂದ 6 ಜನ ರೈತರ ಮಕ್ಕಳನ್ನ ಬಲಿ ತಗೊಂಡಿದೆ ಕಾಡು ಪ್ರಾಣಿಗಳು. ಅಂಥ ಪರಿಸ್ಥಿತಿ ಒಳಗಡೆ ಇವತ್ತು ಸಫಾರಿಯನ್ನು ಹಂತವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹೋಟೆಲ್ನಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಆಗ್ತಾ ಇದೆ, ರೆಸಾರ್ಟ್ ಮಾಲೀಕರು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ನಿನಗೆ ಓಟ್ ಹಾಕಿವಲ್ಲಪ್ಪ ನಾವು ಸಿದ್ದರಾಮಯ್ಯ, ನಮಗೆ ತೊಂದರೆಯಾಗಿ ನಮ್ಮ ಮಕ್ಕಳನ್ನ ತಿಂತಾ ಇದೆಯಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಮಂತ್ರಿಗಳು, MLA ಮಕ್ಕಳು, ಬಂಡವಾಳಶಾಹಿಗಳು ಕಾಡು ನೋಡ್ಕೊಂಡು ರಾತ್ರಿ ಮನೇಲಿ ಮಲಗ್ತಾರೆ. ರೈತನ ಮಕ್ಕಳು ಕಾಡಂಚಿನ ಪ್ರದೇಶದಲ್ಲಿ ಈ ಅವಿವೇಕಿಗಳಿಗೆ ಅನ್ನ ಕೊಡಲಿಕ್ಕೋಸ್ಕರವಾಗಿ ಕಾಡು ಪ್ರಾಣಿಗಳಿಗೆ ಬಲಿಯಾಗಿ ಪ್ರಾಣ ಕಳ್ಕೊತಾ ಇದ್ದೀವಿ. ನಾವು ಮಜಾ ಮಾಡೋರು ರಾತ್ರಿ ನಾವು ಮನೇಲಿ ಮಲಗ್ತಾರೆ ನೋಡ್ಕೊಂಡು ಈ ಕಾಡನ್ನ. ಕಾಡು ದೇಶಕ್ಕೆ ಅನ್ನ ಹಾಕಂತ ರೈತ ರಾತ್ರಿ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ನಾಡಕ್ಕೆ ಬಂದು ನಮ್ಮ ತಿಂದು ನಮ್ಮನ್ನು ಬಲಿ ತಗೊಂಡು ನಾವು ದೇಶಕ್ಕೆ ಅನ್ನ ಹಾಕ್ತಾ ಇದ್ದೀವಿ. ಅಂದರೆ ಈ ದೇಶ, ಈ ರಾಜ್ಯದ ಪರಿಸ್ಥಿತಿ ಏನಿದು ಸರ್ಕಾರ ಅರ್ಥ ಮಾಡ್ಕೋಬೇಕು. ಸಫಾರಿಯಿಂದ ಈ ದೇಶದಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರನಿಗೆ ಸಿದ್ದರಾಮಯ್ಯ ನೀನು ಗ್ಯಾರಂಟಿ ಸರ್ಕಾರ, ಸಫಾರಿಯಿಂದ ನಡೀತಾ ಇದೆಯಪ್ಪ. ಈ ಸಫಾರಿ ಎಂಜಲ್ ಕಾಸ್ಟ್ನಿ ನಡೆಸ್ತಾ ಇದೆ ನಿನ್ನ ಸರ್ಕಾರನ. ನಾಚಿಕೆ ಆಗಬೇಕು ನಿಮಗೆ ಸಿದ್ದರಾಮಯ್ಯನವರೇ.